ಸ್ನೇಹಿತರೆ, ನಾವು ಕೆ ಪಿ ಸಿ ಕಂಡಕ್ಟ್ ಮಾಡಿರುವಂಥ ಕೆ ಪಿ ಸಿ ಗ್ರೂಪ್ ಸಿ ಆಗಲಿ, ಕೆ ಎಸ್ ಆಗಲಿ, ಎಫ್ ಡಿ, ಎಸ್ ಡಿ ಎ, ಎ ಇ, ಜೆ ಇ ಮತ್ತು ಇತರೆ ಗ್ರೂಪ್ ಬಿ ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ತಿದ್ದೀವಿ ಸ್ನೇಹಿತರೆ. ಯಾಕೆಂದರೆ ಮುಂದೆ ಬರುವಂಥ ಪಿ ಡಿ ಒ ಆಗಲಿ, ಸೆಕ್ರೆಟ್ರಿ ಆಗಲಿ, ಎಸ್ ಡಿ ಡಬಲ್ ಎ ಮತ್ತು ಎ ಇ, ಜೆ ಇ ಆಗಲಿ ಮತ್ತು ಇನ್ನೊಂದು ಗ್ರೂಪ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡೋರು ಇದ್ದಾರೆ ಸ್ನೇಹಿತರೆ. ಕೆ ಪಿ ಸಿದರು ಅವೆಲ್ಲ ಎಕ್ಸಾಮ್ಗಳಿಗೆ ಭಾಳ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನಾವು ಹಿಂದಿನ ವಿಡಿಯೋದಲ್ಲಿ 2023 WRD ಜೆ ಕ್ವಶನ್ ಪೇಪರ್ ಬಿಡಿಸಿದ್ದೇವೆ. 1ರಿಂದ 50 ಕ್ವಶನ್ ನೋಡಿದ್ದೇವೆ. ಇದರಲ್ಲಿ ನಾವು 51ರಿಂದ 100 ಕ್ವಶನ್ ನೋಡೋಣ ಸ್ನೇಹಿತರೆ. 51ನೇ ಪ್ರಶ್ನೆ ಹಿಂಗಿದೆ: ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಮುಖ್ಯ ಅಂಶಗಳನ್ನು ಗುರುತಿಸಿ. ಇಲ್ಲಿ ಎ, ಬಿ, ಸಿ ಕರೆಕ್ಟ್ ಇದೆ. ಎ ಏನಿದೆ ಅಂದರೆ, ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಡಿಸೆಂಬರ್ 26ರಿಂದ 28ರವರೆಗೆ 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೆಯಿತು. ಕರೆಕ್ಟ್ ಇದೆ. ಬೆಳಗಾವಿ ಅಧಿವೇಶನ ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿ ವಹಿಸಿದರು. ಸಿ ಏನಂದರೆ, ಇದು ಅಧಿವೇಶನ ಸ್ವಾಗತ ಸಮಿತಿ ಅಧ್ಯಕ್ಷನೇ ಯಾರಿದ್ರಪ್ಪ ಅಂದರೆ ಗಂಗಾಧರ ದೇಶಪಾಂಡೆ ಅವರು. ಡಿ ಏನಂದರೆ, ಹರ್ಡಿಕೆರವರು ಈ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷತೆ ವಹಿಸಿದರು. ಅಂದರೆ ಇದು ಡಿ ತಪ್ಪು. ಎ, ಬಿ, ಸಿ ಕರೆಕ್ಟ್ ಅಂದರೆ ಆಪ್ಷನು 3 ಕರೆಕ್ಟ್ ಇದೆ ಸ್ನೇಹಿತರೆ. ಇಲ್ಲಿ 1757 ದಂಗೆ ನಾಯಕರು ಮತ್ತು ಸ್ಥಳವನ್ನು ಹೊಂದಿಸಿ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ನೋಡ್ರಿ, ಇಲ್ಲಿ ಏನಂದರೆ, ದೆಹಲಿಯಲ್ಲಿ ಯಾರಪ್ಪ ಅಂದರೆ ಬಹದ್ದೂರ್ ಜಾಫರ್ ಅವರು ನಾಯಕತ್ವ ವಹಿಸ್ತಾರೆ. ಬಿಹಾರದಲ್ಲಿ ಯಾರು ನಾಯಕತ್ವ ವಹಿಸ್ತಾರೆ ಅಂದರೆ ಕುನ್ವರ್ ಸಿಂಗ್ ಅವರು. ಮಥುರಾದಲ್ಲಿ ದೇವಿ ಸಿಂಗ್ ಅವರು. ಮೀರತ್ನಲ್ಲಿ ಸಿಪಾಯಿಗಳು. ಅಂದರೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ಡಾಕ್ಟರ್ ಎನ್ ಎ ಬೆಸೆಂಟ್ರಿಂದ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿರಿ. ಇಲ್ಲಿ ಎ ತಪ್ಪು, ಬಿ, ಸಿ, ಡಿ ಕರೆಕ್ಟ್ ಸ್ನೇಹಿತರೆ. ಅವರು 1914ರಲ್ಲಿ ಡಾಕ್ಟರ್ ಎನ್ ಎ ಬೆಸೆಂಟ್ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಅವರು ಎನ್ ಎ ಬೆಸೆಂಟ್ ಕಲ್ಕತ್ತಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅದೇ ರೀತಿ 1917ರಲ್ಲಿ ಎನ್ ಎ ಬೆಸೆಂಟ್ 1933 ಸೆಪ್ಟೆಂಬರ್ 20 ಮದ್ರಾಸ್ ಅಡಿಯಲ್ಲಿ ಮರಣ ಹೊಂತಾರೆ. ಅದೇ ರೀತಿ ಎನ್ ಎ ಬೆಸೆಂಟ್ 2 ಮುಖ್ಯ ಗ್ರಂಥಗಳನ್ನು ಬರೀತಾರೆ. ಇವುದು ಕಾಮನ್ವೆಲ್ತ್ ಮತ್ತು ನ್ಯೂ ಇಂಡಿಯಾ ಸ್ನೇಹಿತರೆ. ಅದಕ್ಕೋಸ್ಕರ ಕರೆಕ್ಟ್ ಆನ್ಸರ್ ಯಾವುದಂದರೆ 2 ಬಿ, ಸಿ, ಡಿ. 1757 ದಂಗೆಯಲ್ಲಿ ಕೆಳಗಿನ ಯಾರು ಬ್ರಿಟಿಷರಿಗೆ ವಿಧೇಯರಾಗಿದ್ದರು? ಯಾರಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಬಿ ಮತ್ತು ಸಿ. ಕಾಶ್ಮೀರದ ಮಹಾರಾಜ್ ಗುಲಾಬ್ ಸಿಂಗ್ ಅವರು ಮತ್ತು ನೇಪಾಳದ ಪ್ರಧಾನಿ ಸರ್ಜಿಂಗ್ ಬಹದ್ದೂರ್ ಅವರು. ಇಲ್ಲಿ ಯಾರಪ್ಪ ಅಂದರೆ ಗ್ವಾಲಿಯರ್ನ ಸಿಂಧಿಯಾ, ಭೂಪಾಲದ ಬೇಗಮು, ಹೈದರಾಬಾದ್ನ ಸಲಾರ್ ಜಂಗು, ನೇಪಾಳದ ಸರ್ ಜಂಗು, ಅಫ್ಘಾನಿಸ್ತಾನ ದೋಸ್ತ್ ಮೊಹಮ್ಮದು, ಬರೋಡದ ಗಾಯಕ್ವಾಡ್ ಇವರೆಲ್ಲ ವಿಧೇಯರಾಗಿರ್ತಾರೆ ಸ್ನೇಹಿತರೆ. ಇಲ್ಲಿ ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ. 55ನೇ ಪ್ರಶ್ನೆ ಆನ್ಸರ್ ಇದೆ ಸ್ನೇಹಿತರೆ. 4ನೇದು ಆನ್ಸರ್ 12,000 ಕರೆಕ್ಟ್ ಇದೆ. ಯಾವ ಜೋಡಿ ತಪ್ಪಾಗಿ ಒದಗಿಯಾಗಿದೆ? ಇಲ್ಲಿ ತಪ್ಪು ಆನ್ಸರ್ ಸ್ನೇಹಿತರೆ, ಬೆಂಗಳೂರು ಒಪ್ಪಂದ 4ನೇ ಆಂಗ್ಲೋ ಮೈಸೂರು ಯುದ್ಧ. ಬಾಕಿ ಎಲ್ಲ ಕರೆಕ್ಟ್ ಇದೆ. 57ನೇ ಸ್ನೇಹಿತರೆ, ಮಾನವ ಕುಲಕ್ಕೆ ಒಂದು ಧರ್ಮ, ಒಂದು ಜಾತಿ ಎಂಬ ಒಂದು ದೇವರೆಂಬ ಘೋಷಣೆ ನೀಡಿದರು ಯಾರಂದರೆ ಶ್ರೀ ನಾರಾಯಣ ಗುರು ಅವರು. 58ನೇ ಪ್ರಶ್ನೆ, ಆಜಾದ್ ಕಾಶ್ಮೀರದಲ್ಲಿ ಪಾಕಿಸ್ತಾನ ಒಂದು ಸ್ಥಾನ ಸ್ನೇಹಿತರೆ. ಇದೊಂದು ಒಳನುಗ್ಗುವ ಮತ್ತು ಅಕ್ರಮ ನಿವಾಸಿ. 59ನೇ ಪ್ರಶ್ನೆ ಸ್ನೇಹಿತರೆ, ಗಾಂಧೀಜಿ ಅಂತಿಮವಾಗಿ ವಿಭಜನೆಗೆ ಒಪ್ಪಿದರು ಏಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅನಿವಾರ್ಯ ಅನಿಸಿತು. 60ನೇ ಪ್ರಶ್ನೆ 60ನೇ ಪ್ರಶ್ನೆ, ಕಾಂಗ್ರೆಸ್ ಅಧಿವೇಶನಗಳು ಮತ್ತು ತೀರ್ಮಾನಗಳು. ಲಾಹೋರ್ 1929ರಲ್ಲಿ ಪೂರ್ಣ ಸ್ವರಾಜ್ಯ ತೀರ್ಮಾನ ತಗೋತಾರೆ. ಕರಾಚಿ 1931ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತೀರ್ಮಾನ ತಗೋತಾರೆ. ಫೈಜಾಪುರ್ 1936 ಮೂಲಭೂತ ಕೃಷಿ ಭೂಮಿ ಯೋಜನೆ ಬಗ್ಗೆ. ಡಿ ರಾಮ್ಘರ್ 1940 ಅದು ರಾಷ್ಟ್ರೀಯ ಏಕತೆ ಬಗ್ಗೆ. ಸ್ನೇಹಿತರಲ್ಲಿ ಯಾವುದು ಕರೆಕ್ಟ್ ಅಂದರೆ ನೋಡಿಲ್ಲಿ ಕರಾಚಿ ಲಾಹೋರ್ ಪೂರ್ಣ ಸ್ವರಾಜ್ಯ A4 ಆಗುತ್ತೆ ಸ್ನೇಹಿತರೆ. A4 ಅಂದರೆ 3 ಆಪ್ಷನ್ 3 ಕರೆಕ್ಟು. ಈಸೂರು ದುರಂತ ಯಾವ ಚಳವಳಿ ಅದು ಭಾಗವಾಗಿತ್ತು? ಈಸೂರು ದುರಂತ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ 1942. ಸ್ನೇಹಿತರಲ್ಲಿ ಪ್ರಕೃತಿ ವಿಭಾಗಗಳು ಮತ್ತು ಮಹತ್ವ. ಉತ್ತರ ಬಯಲು ಸ್ನೇಹಿತರಲ್ಲಿ ಉತ್ತರ ಬಯಲು ಇದು ಕಡಿಮೆ ಸವೆತ ಒಳಪಟ್ಟಿದೆ. ಮಲೆನಾಡು ಇಲ್ಲಿ ನೀಲಗಿರಿಯಲ್ಲಿ ಸಮಾಪ್ತಿಯಾಗುತ್ತಿದೆ. ದಕ್ಷಿಣ ಬಯಲು ಕಾವೇರಿ ಜಲನಯನ ಪ್ರದೇಶದಿಂದ ಕೂಡಿದೆ. ಕರಾವಳಿ ಮೈದಾನ ಮರಳು ಮತ್ತು ಲ್ಯಾಟರೈಟ್ ಮಣ್ಣಿಂದ ಕೂಡಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಉತ್ತರ ಬಯಲು ಕಡಿಮೆ ಸವೆತ A4 ಆಗಿರುತ್ತೆ. ಅದರಲ್ಲಿ ಆಪ್ಷನು 1 ಕರೆಕ್ಟ್ ಆಗಿದೆ. ಇಲ್ಲಿ 63ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ನದಿಗಳು ಮತ್ತು ಸಂಗಮ ಸ್ಥಳಗಳು ಸ್ನೇಹಿತರೆ. ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣ ನದಿ ಇವೆಲ್ಲ ಅಂದರೆ ಕೂಡಲ ಸಂಗಮ. ಮತ್ತು ಸ್ಫಟಿಕ, ಕಾವೇರಿ ಮತ್ತು ಕಪಿಲ ಇದು ಎಲ್ಲಿ ಸಂಗಮ ಆಗುತ್ತೆ? ಸಂಗಮ. ಕಾವೇರಿ, ಲೋಕಪಾವನಿ ಮತ್ತು ಹೇಮಾವತಿ ಇದು ಎಲ್ಲಿ ಸಂಗಮ ಆಗುತ್ತೆ ಅಂದರೆ ಸ್ನೇಹಿತರೆ ಇದು ತಿರುವಾಕೂಡಲು ನರಸೀಪುರ.
ಮತ್ತು ಹಾರಂಗಿ ಮತ್ತು ಹಾವೇರಿ ಇದು ಕಾವೇರಿ ಕೂಡಿಗೆ ಸ್ನೇಹಿತರೆ. ಆಪ್ಷನ್ 2 ಕರೆಕ್ಟಾಗಿರುತ್ತೆ. ಆಪ್ಷನ್ 2 ಸ್ನೇಹಿತರೆ. ಮತ್ತೆ ನೋಡೋಣ. ಸ್ಫಟಿಕ ಕಾವೇರಿ ಮತ್ತು ಕಪಿಲ ಇದು ಎಲ್ಲಿ? ಸ್ಫಟಿಕ ಕಾವೇರಿ ಮತ್ತು ಕಪಿಲ ಇದು ಎಲ್ಲಿ ಅಂದರೆ ಸಾರಿ ಘಟಪ್ರಭಾ ಮತ್ತು ಮಲಪ್ರಭಾ ಕೃಷ್ಣ ನದಿ ಎಲ್ಲಿ ಅಂದರೆ ಕೂಡಲ ಸಂಗಮ. ಸ್ಫಟಿಕ ಕಾವೇರಿ ಮತ್ತು ಕಪಿಲ ಇದು ಎಲ್ಲಂದರೆ ತಿರುಮಕೂಡಲು ನರಸೀಪುರ. ಮತ್ತು ಕಾವೇರಿ ಲೋಕಪವನಿ ಮತ್ತು ಹೇಮಾವತಿ ಇದೆಲ್ಲ ಅಂದರೆ ಸಂಗಮದಲ್ಲಿ. ಮತ್ತು ಹಾರಂಗಿ ಮತ್ತು ಕಾವೇರಿ ಇದೆಲ್ಲಂದರೆ ಕೂಡಿಗಿ. ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ ಇದು ಪ್ರಯಾಗನಲ್ಲಿ. ಸ್ನೇಹಿತರೆ ಆಪ್ಷನ್ 2 ಕರೆಕ್ಟಾಗಿರುತ್ತೆ. ಆಪ್ಷನ್ 2 ಕರೆಕ್ಟು. ಇಲ್ಲಿ ಸಮರ್ಥನೆ ಕರ್ನಾಟಕ ಕರಾವಳಿಯು ಪರಿವರ್ತನೆ ಲಕ್ಷಣ ಹೊಂದಿದೆ. ಕರೆಕ್ಟ್ ಇದೆ ಸ್ನೇಹಿತರೆ. ಏನಂದರೆ ಕರ್ನಾಟಕದ ಕರಾವಳಿ ಉತ್ತರ ಭಾಗವು ಮೂಲಭೂತವಾಗಿ ಮುಳುಗಿದ ಕರಾವಳಿಯ ಲಕ್ಷಣಗಳು, ಆದರೆ ದಕ್ಷಿಣ ಭಾಗವು ಸಾಮಾನ್ಯವಾಗಿ ಹೊರಹೊಮ್ಮುವ ಕರಾವಳಿಯ ಲಕ್ಷಣ ಹೊಂದಿದೆ. ಅಂದರೆ ಎ ಮತ್ತು 6 ಎರಡು ಸಮರ್ಥನೆ ಕೂಡ 6 ಸಮರ್ಥನೆಗೆ 6 ಸರಿಯಾದ ಕಾರಣವಿದೆ ಸ್ನೇಹಿತರೆ. ಸಮರ್ಥನೆ ಕಾರಣ ಎರಡೂ ನಿಜ, ಆದರೆ ಕಾರಣವು ಸಮರ್ಥನೆ ಸರಿಯಾದ ವಿವರಣೆಯಾಗಿದೆ. ಅಂದರೆ ಆಪ್ಷನ್ 1 ಕರೆಕ್ಟಾಗಿದೆ. ಇಲ್ಲಿ ನೋಡಿರಿ, ಗೋದಾವರಿ ನದಿ ವ್ಯವಸ್ಥೆಗಳು ವಾರ್ಷಿಕವಾಗಿ ಹರಿಯುವ ಸರಾಸರಿ ನೀರಿನ ಪ್ರಮಾಣ ಸ್ನೇಹಿತರೆ. ಅದು ಗೋದಾವರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ ಮತ್ತು ಪಶ್ಚಿಮ ಹರಿಯುವ ನದಿ ವ್ಯವಸ್ಥೆ ಸ್ನೇಹಿತರೆ. ಇದರಲ್ಲಿ ಗೋದಾವರಿ ನದಿ ವ್ಯವಸ್ಥೆ ಸ್ನೇಹಿತರೆ ಎಷ್ಟಂದರೆ 42.9 TMC. ಕೃಷ್ಣಾ ನದಿ ವ್ಯವಸ್ಥೆ ಅಂದರೆ 966.7 TMC. ಮತ್ತು ಕಾವೇರಿ ನದಿ ವ್ಯವಸ್ಥೆ ಎಷ್ಟಂದರೆ 386.7 TMC. ಪಶ್ಚಿಮ ಹರಿಯುವ ನದಿ ವ್ಯವಸ್ಥೆ ಅಂದರೆ 2003 TMC ಸ್ನೇಹಿತರೆ. ಅಂದರೆ ಆಪ್ಷನ್ 3 ಕರೆಕ್ಟು. ಆಪ್ಷನ್ 3 ಕರೆಕ್ಟ್ ಇರುತ್ತೆ ಇಲ್ಲಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ 66. ನದಿ ಹೆಸರು ಅಂತಾರಾಜ್ಯ ಜಲಗಡಿಯ ಉದ್ದ. ಇಲ್ಲಿ ಕೃಷ್ಣಾ ನದಿ ಸ್ನೇಹಿತರೆ. ಕೃಷ್ಣಾ ನದಿ ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂದರೆ ಇದು ಕೃಷ್ಣಾ ನದಿ 42 ಕಿಲೋಮೀಟರ್, ಭೀಮಾ 83, ಕಾವೇರಿ 64, ತುಂಗಭದ್ರಾ 58. ಆಪ್ಷನ್ 4 ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಯಾವುದು? 4. 3142. ಭಾರತದ 2001-2020 ರಸ್ತೆ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇಲ್ಲ? ಸ್ನೇಹಿತರೆ ಇಲ್ಲಿ ಯಾವ ಸರಿ ಇಲ್ಲ ಅಂದರೆ ಎ ಸರಿಯಾಗಿದೆ. ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ರಸ್ತೆ ಮಾರ್ಗಗಳು ಎಂಬ ಪರಿಕಲ್ಪನೆ ಇದೆ. ಕರೆಕ್ಟ್ ಇದೆ. ಬಿ ತೃತೀಯ ರಸ್ತೆಗಳಲ್ಲಿ ಎಕ್ಸ್ಪ್ರೆಸ್ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಬರುತ್ತವೆ. ಅದು ತಪ್ಪು ಸ್ನೇಹಿತರೆ. ಓಕೆ. ಆ್ಯಂಡ್ ಸಿ ದ್ವಿತೀಯ ರಸ್ತೆಗಳು ರಾಜ್ಯ ಮತ್ತು ಜಿಲ್ಲಾ ರಸ್ತೆಗಳು ಬರುತ್ತವೆ. ಓಕೆ, ಇದು ಕರೆಕ್ಟ್ ಇದೆ ಸ್ನೇಹಿತರೆ. ಡಿ ಪ್ರಾಥಮಿಕ ರಸ್ತೆಗಳಲ್ಲಿ ಹಳ್ಳಿ ರಸ್ತೆಗಳು ಬರುತ್ತವೆ. ಇದು ತಪ್ಪು. ಅಂದರೆ ಯಾವ್ಯಾವ ತಪ್ಪು ಅಂದರೆ ಬಿ ಮತ್ತು ಡಿ ತಪ್ಪು. ಬಿ ಮತ್ತು ಡಿ ತಪ್ಪು. 68ನೇ ಪ್ರಶ್ನೆ. ಕರ್ನಾಟಕದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಸ್ನೇಹಿತರೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ಇದ್ದರೆ 1971ರಲ್ಲಿ ದಾಖಲಾಗಿದೆ. ಇಲ್ಲ, 1981ರಲ್ಲಿ ದಾಖಲಾಗಿದೆ ಸ್ನೇಹಿತರೆ. ಮತ್ತು ಇಲ್ಲಿ ಸಿ ತಪ್ಪಾಗಿದೆ. 2011 ಜನಗಣತಿ ಪ್ರಕಾರ ಮಂಡ್ಯ ಜಿಲ್ಲೆಯು ಅತ್ಯಂತ ಕಡಿಮೆ ಮಕ್ಕಳ ಲಿಂಗಾನುಪಾತ ಹೊಂದಿದೆ. ಅಲ್ಲ ಸ್ನೇಹಿತರೆ. ಓಕೆ, ಇದರಲ್ಲಿ ಬಿ ಮತ್ತು ಸಿ ತಪ್ಪಾಗಿದೆ ಸ್ನೇಹಿತರೆ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸೆಕೆಂಡ್. ಯಾವುದು? ಬಿ ಮತ್ತು ಸಿ ಸರಿಯಾಗಿಲ್ಲ. ಇಲ್ಲಿ ಏನಂದರೆ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ಇದ್ದರೆ 1971 ಅದು 1981. 2000 ಜನಗಳ ಪ್ರಕಾರ ಮಂಡ್ಯ ಜಿಲ್ಲೆ ಅತ್ಯಂತ ಕಡಿಮೆ ಮಂಗಳ ಅಲ್ಲ. ಅದು ಯಾವುದಂದರೆ ಬಿಜಾಪುರ ಸ್ನೇಹಿತರೆ. ಎಷ್ಟಂದರೆ 931, 1931. ಇಲ್ಲಿ ನೋಡ್ರಿ, ಇಲ್ಲಿ ಘಾಟು ಮತ್ತು ಸಂಪರ್ಕಿಸುವ ಪ್ರದೇಶಗಳು. ಇಲ್ಲಿ ಚಾರ್ಮುಡಿ ಘಾಟ ಸ್ನೇಹಿತರೆ. ಚಾರ್ಮುಡಿ ಘಾಟು ಚಿಕ್ಕಮಗಳೂರು ಮತ್ತು ಮಂಗಳೂರು ಸಂಪರ್ಕ ಮಾಡುತ್ತೆ. ಆಗುಂಬೆ ಘಾಟು ಯಾವುದಪ್ಪ ಅಂದರೆ ಶಿವಮೊಗ್ಗ ಮತ್ತು ಉಡುಪಿ. ಕೊಲ್ಲೂರು ಘಾಟು ಇದು ಶಿರೂರು ಮತ್ತು ಬೈಂದೂರು. ಆಪ್ಷನ್ಸ್ 1 ಕರೆಕ್ಟ್ ಸ್ನೇಹಿತರೆ. 1 ಕರೆಕ್ಟ್. ಆಪ್ಷನ್ 1 ಕರೆಕ್ಟು. 70ನೇ ಪ್ರಶ್ನೆ. 2011 ಜನಗಣತಿ ಪ್ರಕಾರ ಕರ್ನಾಟಕವು ಜನಸಂಖ್ಯೆ ದೃಷ್ಟಿಯಿಂದ ಭಾರತ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಎಷ್ಟನೇ ಅಪ್ಪ ಅಂದರೆ ದೃಷ್ಟಿಯಿಂದ ಭಾರತ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಸ್ನೇಹಿತರೆ ಜನಸಂಖ್ಯೆಯಿಂದ? ಓಕೆ, ಜನಸಂಖ್ಯೆ ದೃಷ್ಟಿಯಿಂದ 9ನೇ. ಎಷ್ಟು? 9ನೇ. 2011 ಜನಗಣತಿ ಪ್ರಕಾರ. ಈ ಕೆಳಗಿನ ಯಾವ ತಿಂಗಳು ಕರ್ನಾಟಕದ ಅತ್ಯಂತ ಶೀತ ತಿಂಗಳು? ಯಾವುದಂದರೆ ಜನವರಿ. ಪ್ರವಾಸ ಮಾಸ ಅಂತ ಕರೀತಾರೆ. ಕರ್ನಾಟಕವನ್ನು ಸುತ್ತುವರೆದಿರುವ ಈ ಕೆಳಗಿನ ಪ್ರದೇಶಗಳನ್ನು ಗೋವಾದಿಂದ ಪ್ರಾರಂಭಿಸಿ ಗಡಿಯಾರದ ಮೂಲಿನ ದಿಕ್ಕಿಗೆ ವಿರುದ್ಧವಾಗಿ ಕ್ರಮಾನುಗತವಾಗಿ ಜೋಡಿಸಿರ್ತೇನೆ. ಅದು ಯಾವುದಪ್ಪ ಅಂದರೆ ಫಸ್ಟ್ ಅರಬ್ಬಿ ಸಮುದ್ರ, ಆಮೇಲೆ ಕೇರಳ,
ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ. ಓಕೆ, ಆಪ್ಷನ್ 1 ಕರೆಕ್ಟ್. 73ನೇ ಪ್ರಶ್ನೆ, ಡೆಕ್ಕನ್ ಪ್ರಸ್ಥಭೂಮಿಯು ದಕ್ಷಿಣದ ಪ್ರಸ್ಥಭೂಮಿಯನ್ನು ಏನೆಂದು ಕರೀತಾರೆ? ಸ್ನೇಹಿತರೆ, ಮೈಸೂರು ಪ್ರಸ್ಥಭೂಮಿ ಎಂದು ಕರೀತಾರೆ. 74ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಬೃಹತ್ ಜಲವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿವೆ. ಆಪ್ಷನ್ 6 ಏನಪ್ಪ ಅಂದರೆ ಅವುಗಳು ಪ್ರಬುದ್ಧ ಪಕ್ವತೆಯ ಹಂತದಲ್ಲಿವೆ. ಓಕೆ, ಇಲ್ಲಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಬೃಹತ್ ಜಲವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿದೆ. ಆ ಕಾರಣ 6 ಅವುಗಳ ಪ್ರಬುದ್ಧ ಪಕ್ವತೆಯ ಹಂತದಲ್ಲಿವೆ. ಸ್ನೇಹಿತರೆ, ಇಲ್ಲಿ ಸಮರ್ಥನೆ ನಿಜ ಆದರೆ ಕಾರಣ ಸುಳ್ಳು. ಸಮರ್ಥನೆ ನಿಜ ಆದರೆ ಕಾರಣ ಸುಳ್ಳಾಗಿರುತ್ತೆ ಸ್ನೇಹ, ಅಂದರೆ ಆಪ್ಷನ್ 3 ಕರೆಕ್ಟು. ಕರ್ನಾಟಕ 2011 ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಯಾವ ಹೇಳಿಕೆಗಳು ಸರಿಯಾಗಿದೆ ಅಂದರೆ ABC ಸರಿಯಾಗಿದೆ. ಅಂದರೆ ಸ್ನೇಹಿತರೆ ಆಪ್ಷನ್ 3 ಯಾವುದಪ್ಪ ಅಂದರೆ ಆಪ್ಷನ್ 4 ABC ಸರಿಯಾಗಿದೆ. ಆಪ್ಷನ್ 4 ABC ಸರಿಯಾಗಿದೆ. ಇಲ್ಲಿ ಭಾರತ ಅತಿ ವಿಸ್ತಾರವಾದ ಹುಲಿಗಳ ವಾಸಸ್ಥಳ ಹೊಂದಿರುವ ಪ್ರದೇಶ ಯಾವುದು ಸ್ನೇಹಿತರೆ? ಬಂಡೀಪುರ. 2020 ಅಂಕಿಅಂಶದಂತೆ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ಕೆಳಗಿನ ಜಿಲ್ಲೆಗಳ ಹೇಳಿಕೆ ಕ್ರಮದಲ್ಲಿ ಜೋಡಿಸಿ. ಯಾವಪ್ಪ ಅಂದರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಮಂಡ್ಯ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ನೇಹಿತರೆ. ಇಲ್ಲಿ ಯಾವುದು ಕರೆಕ್ಟಪ್ಪ ಅಂದರೆ 1ನೇದು ಕರೆಕ್ಟ್ ಸ್ನೇಹಿತರೆ. ಏನಂದರೆ ಸಮರ್ಥನೆ ಮತ್ತು ಕಾರಣ ಎರಡೂ ನಿಜ ಮತ್ತು ಕಾರಣವು ಸಮರ್ಥನೆ ಸರಿಯಾದ ವಿವರಣೆಯಾಗಿದೆ. ಹಾಗೆ ಅಕ್ಟೋಬರ್ ತಿಂಗಳನ್ನು ಕರ್ನಾಟಕದಲ್ಲಿ 2ನೇ ಬೇಸಿಗೆ ಕಾಲ ಎಂದು ಕರೆಯಲಾಗುತ್ತದೆ. ಹಿಂದೆ ಉತ್ತರದ ಕಡೆಗೆ ಚಲಿಸುವ ಸೂರ್ಯ ಮತ್ತು ಡೋಲ್ಡ್ರಮ್ನ ಲಂಬ ಕಿರಣಗಳು ದಕ್ಷಿಣಕ್ಕೆ ಬದಲಾಗುತ್ತವೆ. 79ನೇ ಪ್ರಶ್ನೆ, ಪ್ರಾಚೀನ ಭೂಮಿ ವಾತಾವರಣ ಏನು ಹೊಂದಿತ್ತಂದರೆ ಆಪ್ಷನ್ 4 ಕರೆಕ್ಟು. ಇಂಗಾಲದ ಡೈಆಕ್ಸೈಡ್ ಶ್ರೀಮಂತ ಮತ್ತು ಉಚಿತ ಆಮ್ಲಜನಕ ಇರುವುದಿಲ್ಲ. 80ನೇ ಪ್ರಶ್ನೆ, ಒಂದು ಬೀಜ ಯಾವುದರಿಂದ ಬೆಳೆಯುತ್ತದೆ? ಆಪ್ಷನ್ 1 ಕರೆಕ್ಟ್, ಒಂದು ಅಂಡಾಣು. ಹೊರಗಿನ ಸ್ಥಳ ಸಂರಕ್ಷಣೆ ಎಂದರೆ ಏನು? ಸಂರಕ್ಷಣೆಯು ಮೇಲಿನ ಎಲ್ಲ ಬೀಜಗಳು, ವೆಜಿಟೇಟಿವ್ ಪ್ರಚಾರಗಳು, ಕ್ರಾಪ್ ಪ್ರಿಸರ್ವೇಷನ್ನು. ಹೂ ಬಿಡುವ ಸಸ್ಯಗಳ ಎಲೆಗಳು ಈ ಕೆಳಗಿನ ಹೊರತುಪಡಿಸಿ ಕೆಳಗಿನ ನಿರ್ವಹಿಸುತ್ತವೆ. ಯಾವಪ್ಪ ಅಂದರೆ ನರಪ್ರಚೋದನೆ. ಆನ್ಸರ್ ಯಾವುದು? ನರಪ್ರಚೋದನೆ. 83ನೇದು ಪ್ರಶ್ನೆ, ಸಸ್ಯ ಸಂತಾನೋತ್ಪತ್ತಿಯ ತ್ವರಿತ ವಿಧಾನ ಯಾವುದು? ರೂಪಾಂತರ ಸಂತಾನೋತ್ಪತ್ತಿ. 84ನೇ ಪ್ರಶ್ನೆ, ಮಲೇರಿಯಾ ಪರಾವಲಂಬಿಗಳು ಯಾವುದನ್ನು ಸೋಂಕು ತರುತ್ತವೆ? ಆಪ್ಷನ್ 1 ಕೆಂಪು ರಕ್ತ ಕಣಗಳು ಕರೆಕ್ಟು. ವಿಶ್ವದ ಜೈವಿಕ ಭೂಗೋಳದ ವಲಯಗಳನ್ನು ಯಾರು ನೀಡಿದರು? ಆಲ್ಫ್ರೆಡ್ ರಿಸೆಲ್ ವ್ಯಾಲಿಸ್ ಅವರು. ಟಾರ್ ಕುದಿಯುವಿಕೆ ಎಂಬ ಪದ ಅರ್ಥವೇನು ಸ್ನೇಹಿತರೆ? ಇದು ತ್ಯಾಜ್ಯ ನೀರಿನಿಂದ ಹೈಡ್ರೋಜನ್ ಅನ್ನು ಇಂಧನವಾಗಿ ಉತ್ಪಾದಿಸುವ ವಿಧಾನ. ಇದು ಜಾಗತಿಕ ತಾಪಮಾನದ ಪರಿಣಾಮ ಏನು? ಜಾಗತಿಕ ಭೂಮಿ ಮತ್ತು ಸಮುದ್ರದ ಉಷ್ಣತೆಯ ಹೆಚ್ಚಳ. ಬೆಚ್ಚಗಿನ ಮತ್ತು ಆರ್ದ್ರ ಪರಿಸ್ಥಿತಿ ಹೊಂದಿರುವ ಕಾಡುಗಳನ್ನು ಹೊಂದಿರುವ ಪ್ರದೇಶವು ಭಾರತ ಅಲ್ಪ ಶುಷ್ಕ ಋತುವಿನೊಂದಿಗೆ ಹೆಚ್ಚಿನ ಮಳೆಯಾಗುವ ಈ ಕೆಳಗಿನ ಕಾಡುಗಳಲ್ಲಿ ಯಾವುದಂದರೆ ಎವರ್ಗ್ರೀನ್ ಕಾಡುಗಳು. 89ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿರುವ ಪ್ರಭೇದಗಳ ಸಂಬಂಧಿತ ಅನುಪಾತವನ್ನು ಇದರಂತೆ ಉಲ್ಲೇಖಿಸಲಾಗಿದೆ. ಅದು ಏನಪ್ಪ ಅಂದರೆ ಸಮವಾಗಿರುವ ಪ್ರಭೇದಗಳು. ಸರಿಯಾದ ಉತ್ತರ ಸಮವಾಗಿರುವ ಪ್ರಭೇದಗಳು. 90ನೇ ಪ್ರಶ್ನೆ, ಭೂಕಂಪಗಳಲ್ಲಿ ರಿಕ್ಟರ್ ಪ್ರಮಾಣವು ಇದರ ಮೇಲೆ ಆಧಾರವಾಗಿದೆ. ಇದರ ಮೇಲೆ ಅಂದರೆ ಆಪ್ಷನ್ 3 ಕರೆಕ್ಟು. ಭೂಕಂಪನದ ಅವಧಿಯಲ್ಲಿ ಕಂಡುಬರುವ ಭೂಕಂಪನದ ಅಲೆಯ ಬೃಹತ್ ಅಪಾರ. ಸ್ನೇಹಿತರಲ್ಲಿ 91ನೇ ಪ್ರಶ್ನೆ, ಮೋಡ ಬಿತ್ತನೆಯ ಔಪಚಾರಿಕ ಹೆಚ್ಚಿಸುವ ಉದ್ದೇಶಗಳಲ್ಲಿ ಹವಾ ಮಾರ್ಪಡಿತ ಒಂದು ಪ್ರಕಾರವಾಗಿದೆ. ಮೋಡ ಬಿತ್ತನೆಯಲ್ಲಿ ಬಳಸಲಾಗುವ ಪದಾರ್ಥಗಳು ಯಾವುವು ಅಂದರೆ ಸಿಲ್ವರ್ ಹೈಡ್ರೈಡ್ ಮತ್ತು ಶುಷ್ಕ ಹಿಮ. ಅಂದರೆ A-B ಮಾತ್ರ ಕರೆಕ್ಟು. ಚೆಸ್ಟ್ನಟ್ಟು, ಚಿರೋಫ್ಯಾಲ್ಸ್, ಹವಳಗಳು, ಬಂಬೂಸ್. ಇದರಲ್ಲಿ 92ನೇದು ಯಾವುದು ಕರೆಕ್ಟ್ ಅಂದರೆ 2 ಕರೆಕ್ಟ್. 4th ಕರೆಕ್ಟ್ ಸ್ನೇಹಿತರೆ, ಆಪ್ಷನ್ 4 ಕರೆಕ್ಟು. ವನ್ಯ ಪ್ರಭೇದಗಳಿಂದ ಉಗಮವಾಗುವ ಔಷಧ ಗುರುತಿಸಿ. ಯಾವಪ್ಪ ಅಂದರೆ ABC ಮಾತ್ರ. ಆಸ್ಟ್ರೋನ್, ಟ್ಯಾಕ್ಸ್ಲೋನ್, ಪೆನ್ಸಿಲ್ ಇವು ಮಾತ್ರ, ಪೈಪರ್ಜಿನ್ ಅಲ್ಲ. 94ನೇ ಪ್ರಶ್ನೆ ಸ್ನೇಹಿತರೆ, ಕ್ಯಾನ್ಸರ್ಗೆ ಕಾರಣವಾಗುವ ಪದಾರ್ಥವನ್ನು ಹೀಗೆ ಕರೆಯಲಾಗುತ್ತದೆ. ಏನ ಕಾರಣ ಅಂದರೆ ಕಾರ್ಸಿನೋಜನು. ಭಾರವಾದ ಅವುಗಳಿಗೆ ಕೆಳಗಿನ ಯಾವುದು ಸರಿಯಾಗಿದೆ? ಅಧಿಕ ಸಾಂದ್ರತೆ ಮತ್ತು ಪ್ರಕೃತಿಯಲ್ಲಿ ಹಾನಿಕರ. A ಮತ್ತು D ಕರೆಕ್ಟು. ಆಪ್ಷನ್ 4. ವಾಯುಗೋಳದಲ್ಲಿ ಯಾವ ಪದರದಲ್ಲಿ ಓಜೋನ್ ಗರಿಷ್ಠ ಸಾರತೆಯನ್ನು ಕಂಡುಬರುತ್ತದೆ? ಅದು ಯಾವುದಂದರೆ ಸ್ಥಳಗಳು, ಸ್ಟೇಟಸ್ಪೋರು. 97ನೇ ಪ್ರಶ್ನೆ ಸ್ನೇಹಿತರೆ, ವಿದ್ಯಮಾನ ಸಂಬಂಧಿತ ಪ್ರಬಲವಾದ ಎಲ್ಲ ಹವಾಮಾನವು ಇದರೊಳಗೆ ಸಂಭವಿಸುತ್ತದೆ. ಯಾವುದಂದರೆ ಹವಾಗೋಳ. 98ನೇ ಪ್ರಶ್ನೆ, ಅಂತರ್ಜಲೀಯ ನೈಟ್ರೇಟ್ ಮುಖ್ಯ ಆಕಾರಗಳು ಯಾವುವು ಅಂದರೆ ಫಲವತ್ತಾಕಾರಗಳು ಮತ್ತು ಸೆಪ್ಟಿ ಟ್ಯಾಂಕ್ಗಳಿಂದ ಬಿಡುಗಡೆಯಾದ ದ್ರವ ತ್ಯಾಜ್ಯ. A ಮತ್ತು D ಕರೆಕ್ಟು. 4 ಬಿಲಿಯನ್ ವರ್ಷಗಳ ಹಿಂದೆ ವಾಯುಗುಣದಲ್ಲಿ ಪ್ರಮುಖವಾಗಿ ಪ್ರಬಲವಾದ ಅನಿಲ ಘಟಕಗಳು ಯಾವುದು ಗುರುತಿಸಿ? ಆಪ್ಷನ್ A ಹೈಡ್ರೋಜನ್ ಮತ್ತು ಹೀಲಿಯಮ್. ಕೆಳಗಿನ ಯಾವ ಅಂಶಗಳು ಜಾಗತಿಕ ಮುಹೂರ್ತ ಮಾದರಿಯನ್ನು ನಿಯಂತ್ರಿಸುತ್ತವೆ? A, B, D ಮತ್ತು A, B ಮತ್ತು D ಮಾತ್ರ. A, B, D ಮಾತ್ರ. A, B, D ಮಾತ್ರ. A, B, D. ಥ್ಯಾಂಕ್ ಯು, ಧನ್ಯವಾದಗಳು.